ಲೋಕಸಭಾ ಅಖಾಡಕ್ಕೆ ಮಾಜಿ ಸಿಎಂ ಎಂಟ್ರಿ ಕೊಡ್ತಿದ್ದಾರಾ? ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಲೋಕಸಭಾ ಅಖಾಡಕ್ಕೆ ಮಾಜಿ ಸಿಎಂ ಎಂಟ್ರಿ ಕೊಡ್ತಿದ್ದಾರಾ? ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೇಲೆ ಸಿದ್ದರಾಮಯ್ಯ ಏನಾದ್ರೂ ಕಣ್ಣಿಟ್ಟಿದ್ದಾರಾ ಅಂತ ಏನು ಕಾವೇರಿಯಲ್ಲಿ ಕೊಪ್ಪಳ ಮುಖಂಡರ ಜೊತೆ ಸಭೆಯನ್ನ ಕರೆದಿದ್ದೇಕೆ ಮಾಜಿ ಸಿಎಂ ಅವರು? ಸ್ಥಳೀಯ ಮುಖಂಡರ ಸಿದ್ದು ಮುಂದಿಟ್ಕೊಂಡು ಬೇಡಿಕೆ ಏನು? ಕೊಪ್ಪಳ ಮುಖಂಡರ ಬೇಡಿಕೆ ಕೇಳಿ ಸಿದ್ದು ಅವರಿಗೆ ಉತ್ತರ ಕೊಟ್ಟಿದ್ದು ಏನು? TV5 ಬಳಿ ಇದೆ ಸಿದ್ದು ನಿವಾಸದಲ್ಲಿ ನಡೆದ ಸಭೆಯ ಹೈಲೈಟ್ಸ್. ಯಾಕಂದ್ರೆ ನಿನ್ನೆ ಕಾವೇರಿಯಲ್ಲಿ ಕೊಪ್ಪಳ ಮುಖಂಡರ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಇದ್ದಕ್ಕಿದ್ದಂಗೆ ಅದು ಸಹಜವಾಗಿ ಒಂದು ಕುತೂಹಲ ಮೂಡಿಸಿದೆ. ಏನಿರಬಹುದು ಅಂತ. ಅಕಸ್ಮಾತ್ ಆಗಿ ಏನಾದ್ರೂ ಮಾಜಿ ಸಿಎಂ ಅವರು ಲೋಕಸಭಾ ಚುನಾವಣೆಗೆ ಏನಾದ್ರೂ ಸ್ಪರ್ಧೆ ಮಾಡ್ತಿದ್ದಾರಾ? ಈಗಾಗಲೇ ಹೈಕಮಾಂಡ್ ಏನಾದ್ರೂ ಹೇಳಿದ್ದಾರಾ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ? ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಕೊಪ್ಪಳ ಕ್ಷೇತ್ರದಿಂದ ಏನಾದ್ರೂ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ಇವ್ಯಾ? ಯಾಕಂದ್ರೆ ನಿನ್ನೆ ಕೊಪ್ಪಳ ಮುಖಂಡರು ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿ ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಅದು ಲೋಕಸಭಾ ಚುನಾವಣೆಗೋಸ್ಕರನ ಅಥವಾ ಏನೆಂಬುದು ಇನ್ನು ಸಾಕಷ್ಟು ಕುತೂಹಲ ಮೂಡಿಸಿದೆ. TV5 ಬಳಿ ಆ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ನೀಡ್ತೀವಿ. ನಿನ್ನೆ ಸಂಜೆ ಕಾವೇರಿಯಲ್ಲಿ ಕೊಪ್ಪಳ ಮುಖಂಡರ ಜೊತೆ ಸಿದ್ದು ಸಭೆಯನ್ನ ನಡೆಸಿದ್ರು. ಕೊಪ್ಪಳದಿಂದ ಮುಖಂಡರ ಬೇಡಿಕೆಯನ್ನ ನಯವಾಗಿ ತಿರಸ್ಕರಿಸಿದ್ದಾರೆ ಸಿದ್ದರಾಮಯ್ಯ. ಇಲ್ಲ ನನಗಾಗಲ್ಲ ಲೋಕಸಭಾ ಚುನಾವಣೆಗೆ ಎಲ್ಲ ಅಂತ ಹೇಳಿದ್ದಾರೆ. ನನಗೆ ನಿಲ್ಲುವ ಆಸೆನೇ ಇಲ್ಲ, ನೀವು ಗೆಲ್ಲುವವರನ್ನ ತಿಳಿಸಿ ಎಂದು ಸಿದ್ದು ಹೇಳಿದ್ದಾರೆ. ನಿಮ್ಮ ಕೊಪ್ಪಳ ಕ್ಷೇತ್ರದಲ್ಲಿ ಯಾರಾದ್ರೂ ಗೆಲ್ಲುವಂತ ಅಭ್ಯರ್ಥಿಯ ಹೆಸರು ಹೇಳಿ, ನಾನ್ ಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಆದ್ರೆ ನನ್ನನ್ನು ಮಾತ್ರ ದಯವಿಟ್ಟು ಚುನಾವಣೆಗೆ ನಿಲ್ಲಿ ಅಂತ ಮಾತ್ರ ಹೇಳ್ಬೇಡಿ ಅಂತ ಹೇಳಿದ್ದಾರೆ. 6 ರಿಂದ 7 ನಾಯಕರ ಹೆಸರುಗಳನ್ನ ಜಿಲ್ಲಾ ಮುಖಂಡರು ಸೂಚಿಸಿದ್ದಾರೆ. ಬಸವರಾಜ ರಾಯರೆಡ್ಡಿ ಒಂದು, ರಾಜಶೇಖರ್ ಹಿಟ್ನಾಳ್, ಬಾದರ್ಲಿ ವಿರೂಪಾಕ್ಷಪ್ಪ ಹೆಸರು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಇರುವ ಮುಖಂಡರು 4 ಆಯ್ಕೆಯನ್ನ ಮಾಡಿ ತಟಸ್ಥವಾಗಿ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಇದರಲ್ಲಿ ಯಾರನ್ನ ಅಂತಿಮವಾಗಿ ಸಿದ್ದರಾಮಯ್ಯನವರು ಫೈನಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಹೆಸರುಗಳನ್ನ ಬಹಳ ಗೌಪ್ಯವಾಗಿ ಇಟ್ಟಿದ್ದಾರೆ. ಮೊದಲು ಕೊಪ್ಪಳ ಮುಖಂಡರು ನೀವೇ ನಿಲ್ಲಿ ಅಂತ ಹೇಳ್ತಾರೆ. ಇಲ್ಲ, ನನ್ನ ಕೈಲಿ ಆಗೋದಿಲ್ಲ, ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ನಂತರ ನೀವೇ ಯಾವ್ದಾದ್ರು ಒಂದು 4 ಹೆಸರು ಹೇಳಿ, ನಾನು ಅದರಲ್ಲಿ ಫೈನಲ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ ಅವ್ರ ಕೊಪ್ಪಳ ನಾಯಕರಿಗೆ. ಸೊ ಹೀಗಾಗಿ ಅವರು ಒಂದಷ್ಟು ನಾಯಕರ ಹೆಸರು ಹೇಳಿದ್ರು. ಹೈಕಮಾಂಡ್ ನಿಂದ ಅಧಿಕ ಒತ್ತಡ ಎದುರಾದ್ರೆ ಸಿದ್ದು ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ಇವೆ. ಕೊಪ್ಪಳದಿಂದಲೇ ಕಣಕ್ಕಿಳಿಯಲು ಕೊಪ್ಪಳ ಮುಕ್ತವಾಗಿಟ್ಟಿದ್ದಾರೆ ಮಾಜಿ ಸಿಎಂ. ಸೊ ಹೀಗಾಗಿ 4 ಜನ ಹೆಸರನ್ನ ಹೇಳಿ ಅಂತ ಏನೋ ಇವಾಗ ಹೇಳಿದ್ದಾರೆ. ಆ ಹೆಸರನ್ನೇ ಫೈನಲ್ ಮಾಡ್ತಾರಾ ಹೈಕಮಾಂಡ್, ಅಥವಾ ಸಿದ್ದರಾಮಯ್ಯಗೆ ಕೊನೆ ಕ್ಷಣದಲ್ಲಿ ಎಸ್ ನೀವು ಕೊಪ್ಪಳದಿಂದ ಸ್ಪರ್ಧೆ ಮಾಡಲೇಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾರಾ ಏನು ಎಂಬುದು ಬಹುಶಃ ಮುಂದಿನ ದಿನಗಳಲ್ಲಿ ವೆರಿ ಶಾರ್ಟ್ಲಿ ಉತ್ತರ ಸಿಗಲಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಇದಕ್ಕಿದ್ದಂಗೆ ಒಂದು ರೀತಿ ಸರ್ಪ್ರೈಸ್ ಇದು, ಕೊಪ್ಪಳದಿಂದ ಸ್ಪರ್ಧೆ ಮಾಡಬೇಕು, ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿಗ ಹರಿದಾಡ್ತಾ ಇದೆ. ಏನಾಗಬಹುದು ಮುಂದಿನ ನಡೆ ಸಿದ್ದರಾಮಯ್ಯ ಅವ್ರದ್ದು? ಸ್ಪರ್ಧೆ ಮಾಡ್ತಾರಾ ಅಥವಾ ಈಗ ಕೆಲವೊಂದು ನಾಯಕರ ಹೆಸರುಗಳನ್ನ ಸೂಚಿಸಿದ್ದಾರಲ್ವಾ, ಅವ್ರಿಗೆ ಯಾರಿಗಾದ್ರೂ ಟಿಕೆಟ್ ನೀಡುವಂತ ಸಾಧ್ಯತೆಗಳು ಹೆಚ್ಚಿದೆಯಾ? ಖಂಡಿತವಾಗ್ಲೂ ದಿವ್ಯ, ಯಾಕೆಂದ್ರೆ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರಿಗೆ ಕೊಪ್ಪಳ ಭಾಗದ ಕಾಂಗ್ರೆಸ್ ಮುಖಂಡರು ಸಾಕಷ್ಟು ಒತ್ತಡವನ್ನ ಹೇರಿದ್ರು. ಈ ಬಾರಿ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನೀವು ಕಣಕ್ಕಿಳಿಬೇಕು ಅನ್ನುವಂತ ಒತ್ತಡವನ್ನ ಈ ಹಿಂದೆ ಕೂಡ ತಂದಿದ್ರು. ಆದ್ರೆ ನಿನ್ನೆ ನಡೆದಂತ ಸಭೆಯಲ್ಲೂ ಮತ್ತೆ ಅವರು ಸಿದ್ದರಾಮಯ್ಯ ಅವ್ರನ್ನ ಕೊಪ್ಪಳದಿಂದಲೇ ನೀವು ಕಣಕ್ಕಿಳಿಬೇಕು ಅನ್ನುವಂತಹ ಒತ್ತಡವನ್ನ ಕಾವೇರಿಯಲ್ಲಿ ಸಿದ್ದರಾಮಯ್ಯ ಕೊಪ್ಪಳ ಭಾಗದ ಮುಖಂಡರ ಜೊತೆ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಕುರಿತಂತೆ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ರು. ಯಾಕಂದ್ರೆ 2 ದಿನಗಳ ಹಿಂದಷ್ಟೇ ಖಾಸಗಿ ಹೋಟೆಲ್ನಲ್ಲಿ ಎಲ್ಲ ಕ್ಷೇತ್ರಗಳ 28 ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆಯನ್ನ ಮಾಡಿ ಅಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಕೂಡ ಮಾಡಲಾಗಿತ್ತು. ಆದ್ರೆ ನಿನ್ನೆ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಕೊಪ್ಪಳ ಭಾಗದ ಮುಖಂಡರನ್ನ ಕರೆದು ಸಭೆಯನ್ನ ನಡೆಸಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಕೂಡ ಒಂದು ಆಪ್ಷನ್ ಅನ್ನ ಇಟ್ಕೊಂಡಿದ್ದಾರೆ ದಿವ್ಯ. ಒಂದು ಕಡೆ ಮೈಸೂರು ಇಲ್ಲವೇ ಕೊಪ್ಪಳದಿಂದ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಒಂದು ವೇಳೆ ಏನಾದ್ರೂ ಇಲ್ಲ ನೀವು ಈ ಬಾರಿ ಸ್ಪರ್ಧೆಯನ್ನ ಮಾಡಲೇಬೇಕು ಅನ್ನುವಂತಹ ಒತ್ತಡವನ್ನ ಮಾಡಿದ್ದೇ ಆದ್ರೆ ಸಿದ್ದರಾಮಯ್ಯ ಕೊಪ್ಪಳದಿಂದ ಕಣಕ್ಕಿಳಿಯೋದು ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿನೇ ಅವರು ಪ್ರತ್ಯೇಕ ಸಭೆಯನ್ನ ನಿನ್ನೆ ತಮ್ಮ ನಿವಾಸದಲ್ಲಿ ಅವರು ಕರೆದಿದ್ದಂತ ದಿವ್ಯ. ಆದ್ರೂ ಕೂಡ ನಿನ್ನೆ ಸಭೆಯಲ್ಲಿ 4
ಅಭ್ಯರ್ಥಿಗಳ ಒಂದು ಆಯ್ಕೆ ಲೀಸ್ಟ್ ಅನ್ನು ಕೂಡ ರೆಡಿ ಮಾಡಿದ್ದಾರೆ. ಬಸವರಾಜ ರಾಯರೆಡ್ಡಿ, ರಾಜಶೇಖರ್ ಹಿಟ್ನಾಳ್ ಜೊತೆಗೆ ಬಸನಗೌಡ ಸಾದರ್ನಿ ಹಾಗೆ Okay. ವಿರೂಪಾಕ್ಷಪ್ಪ ಅವರ ಹೆಸರನ್ನು ಕೂಡ ರೆಡಿ ಮಾಡಿದ್ದಾರೆ. ಆದ್ರೆ ಮುಕ್ತವಾಗಿ ಇಟ್ಕೊಂಡಿದ್ದಾರೆ ಕೊಪ್ಪಳ ಕ್ಷೇತ್ರವನ್ನ. ಓಕೆ, ಲೆಟ್ಸ್ ಸಿ ಮುಂದೆ ಅವರ ನಡೆ ಏನಾಗಿರುತ್ತೆ ಅಂತ. ಧನ್ಯವಾದಗಳು ಶಿವಕುಮಾರ್.